ಅಂದ್ರೆ ವಯಲಿನ್ ಅವ್ರಿಗೆ ಬಿಟ್ಬಿಡ್ತಿದ್ವಿ. ನಿಮ್ಗೆ ಯಾರು ಪಾಸ್ ಅನ್ನಿಸ್ತಾರ ಅವ್ರನ್ನ ಕರ್ಕೋರಿ ಅಂತ ಹೇಳ್ತಿದ್ವಿ. ಈ ಸಾರಿ ಅವರು ಬದಲಾವಣೆಯಾಗಿ ಹೊಸದಾಗಿ ಬಂದಿದ್ದಾರೆ ಅಂತಹ ತಬಲಾಜಿಯವರೇ. ಈಗಾಗಲೇ ನೀವು 1.5 ತಾಸಾಯ್ತು ಕೂತ್ಕೊಂಡು. ಈಗ ಎಲ್ಲ ಶ್ರೀಮಂತರ ಮನೆಯೊಳಗೆ ಮತ್ತು ಬಡವರ ಮನೆಯೊಳಗೆ ಕುರ್ಚಿಗಳದಾವ. ಒಂದು ಕಾಲಕ್ಕೆ ಗೌಡ್ರ ಮನೆಯೊಳಗೆ, ಕುಲಕರ್ಣಿಯವ್ರ ಮನೆಯೊಳಗೆ, ದೇಸಾಯರ ಮನೆಯೊಳಗೆ ಕುರ್ಚಿ ಇರ್ತಿದ್ವು. ಎಲ್ಲರೂ ನೆಲದ ಮೇಲೆ ಕುಂದಿರ್ತಿದ್ವಿ. ಈಗ ಎಂತಹ ಬಡವರ ಮನೆಯೊಳಗಂದ್ರೂ ಕೂಡ ಕುರ್ಚಿ ಇರ್ತಾವ. ನಿಮ್ಮ ಕುರ್ಚಿ ಮೇಲೆ ಕುಂತು ಈ ನೆಲದ ಮೇಲೆ ಕುಂದ್ರದು ಅಂದರೆ ದೊಡ್ಡ ಸಮಸ್ಯೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ದೊಂದು ಷರತ್ತೇನು, ಎಲ್ಲ ಊರಾಗ ಪ್ರವಚನಕ್ಕೆ ಹೋದಾಗ ಅಂತ ಜನ ನೆಲದ ಮೇಲೇನೆ ಕುಂದಿರ್ಬೇಕು ಅಂತ. ಉದ್ದೇಶ ಇಷ್ಟೇ. ಕೊನೆಗೆ ನಮ್ಮನ್ನು ಕುಂದ್ರಿಸೋದು ನೆಲದ ಮೇಲೆ ಕುಂದ್ರಿಸ್ತಾರೆ. ಗೊತ್ತಾಯ್ತಲ್ಲ ಕೊನೆಗೆ ಅಂದರೆ? ಎಷ್ಟು ದೊಡ್ಡ ಪ್ರಧಾನಮಂತ್ರಿ ರಾಷ್ಟ್ರಪತಿ ತೀರ್ಕೊಂಡಾನಂದ್ರು ಅವಂಗೇನು ಅಲ್ಲಿ ಕುರ್ಚಿ ಹಾಕಿ ಕುಂದ್ರಿಸಿದ್ದು ಯಾವ ಉದಾಹರಣೆ ಇಲ್ಲ. ಸ್ವಾಮಿಗಳಿರಲಿ, ಯಾರೇ ಇರಲಿ, ಕೊನೆಯ ಮನೆಯೊಳಗೆ ಕುಂದ್ರಿಸೋದು ಎಲ್ರಿ? ಕುರ್ಚಿ ಹಾಕ್ತಾರೆ ಎಲ್ಲಾರ? ಇಲ್ಲ, ಅವ್ರನ್ನ ಅಲ್ಲೇ ಕುಂದ್ರಿಸ್ತಾರೆ. ಇತ್ತಿತ್ತಲಾಗಿ ಅಲ್ಲಿ ಅವರು ಕೊನೆ ಕಾಲಕ್ಕೆ ಕುಂದ್ರಾಕ ಬರ್ಲಾರ್ದಂಗೆ ಆಗಿತ್ತು ಭಾಳ ಮಂದಿಗೆ. ಅಲ್ಲಿ ಕಾಲು ಮುರಿದು ಒದ್ದೊದ್ದು ಕುಂದ್ರಸಕತ್ತಿದ್ರು. ಅವಾಗ ಒದ್ದು ಕುಂದ್ರಿಸಬಾರ್ದಂದ್ರೆ ಮೊದಲ ನೆಲದ ಮೇಲೆ ಕುಂದ್ರಾಕ ಕಲ್ತು ಬಿಟ್ರೆ ಚಿಂತೆ ಇಲ್ದಂಗೆ ಆಗುತ್ತೆ ಅನ್ನುವಂತಹ ಬಹುಶಃ ನಿಮ್ಗೆ ಈಗ ತಿಳಿತು ಅಂತ ನಾನು ಅನ್ಕೊಂತೀನಿ. ನಮ್ಮ ಕೊನೆಯ ಮನೆಯಲ್ಲಿ ನಮಗೆ ಯಾವುದೇ ಕುರ್ಚಿ ಇರೋದಿಲ್ಲ ಅಂತಂದ ಮೇಲೆ ಆ ಮನೆಗೆ ಹೋಗೋ ಪೂರ್ವದೊಳಗೆ ತನ್ನಗೆ ಒದ್ದು ಒಳಗೆ ಕುಂದ್ರಿಸಬಾರ್ದಂದ್ರೆ ಶಿಸ್ತಾಗಿ ಮೊದಲ ಕುಂದ್ರೋದನ್ನು ಕಲಿಬೇಕು ಅನ್ನೋದೊಂದು ಆಸೆ ಅಷ್ಟೆ. ಹುಡುಗ ಇದೇನು ಹೊಸಾದ್ ಮಾಡಿದೆವು, ಅವನಿಗೆ ಬಹಳ ಖುಷಿ ಆಗ್ಯದ. ಇರಲಿ, ಖುಷಿಗಾಗಿ ಹಿಂಗೆಲ್ಲ ಮಾಡೋದು ಬೇಡ. ಈಗ 1.5 ತಾಸಿನಿಂದ ನೆಲದ ಮೇಲೆ ಕುಂತೀರಂದ್ರೆ ನಿಮಗೆ ದಿನಾ ರೂಢಿ ಮಾಡ್ಬೇಕು. ನಾವು ಅಷ್ಟಷ್ಟ ರೂಢಿ ಮಾಡಬೇಕು. ಒಮ್ಮೆಗೆ ಬಹಳ ತ್ರಾಸು ಮಾಡೋದು ಬೇಡ. ಇವತ್ತು ಬಹಳ ಮಾತಾಡೋದು ಬೇಡ. ಬಹಳ ಮಾತಾಡಿದ್ರೆ ಏನಾಗುತ್ತೆ ಗೊತ್ತ್ರಿ? ವಯಸ್ಸು 70 ಮೇಲೆ ಆಗಿದ್ದು ಒಂದು ಅಜ್ಜಿ ಅಂತಿರೋ, ಅಮ್ಮ ಅಂತಿರೋ, ಆಯಿ ಅಂತಿರೋ, ಆಯರ ಅನ್ರಿ, ಅಜ್ಜಿಯರ ಅನ್ರಿ, ಅಮ್ಮರ ಅನ್ರಿ, 3ರಾಗ ಒಂದು ಯಾವ್ದಾರು ಅನ್ಕೋರಿ ತಿಳಿದಿದ್ದು. ಅವಳಿಗೆ ಬಾಯಿ ಒಳಗೆ ಹಲ್ಲು ಈ ಬಯಲು ಸೀಮೆಯಾಗಿನ ಗಿಡ ಕಂಡಂಗೆ ಕಾಣಕತ್ತಿದ್ದು. ಬಯಲು ಸೀಮೆ ಒಳಗಿನ ಮರಗಳಂದ್ರೆ ಹೆಂಗೆ? ಇಲ್ಲೊಂದಿದ್ರೆ ಅಲ್ಲೊಂದು, ಮಲೆನಾಡಿನಂಗೆ ಗುತ್ತಾಗಿರುವುದಿಲ್ಲ. ಇಲ್ಲೊಂದು ಬಯಲು ಸೀಮೆ ಒಳಗಿನ ಮರಗಳ ಹಂಗೆ ಒಂದು 2-3 ಹಲ್ಲು ಉಳಿದಿದ್ದು ಅಷ್ಟೇ. ಇವ್ನ ಇಟ್ಕೊಂಡಾರ ಮಾಡೋದು, ನೀವು ತೆಗಿಸ್ಕೊಂಡು ಬಿಡಬೇಕು ಅಂಥೇಳಿ ಡಾಕ್ಟ್ರ್ ಕಡೆಗೆ ಹೋದ್ಲು. ಹಲ್ಲಿನ ಡಾಕ್ಟ್ರು ಹೋಗಿ, ಡಾಕ್ಟ್ರ ಇವು ತಿನ್ನಕ್ಕೂ ಮಾತಾಡೋಕ್ಕೂ ಎಲ್ಲದಕ್ಕೂ ತೊಂದರೆ ಮಾಡಾಕತ್ತೇವ್ರಿ, ಇವನ್ ತೆಗೆದು ಬಿಡ್ರಿ ಅಂತ. ಆಯಿತು, ತೆಗಿತೀನಿ ಅಂಥೇಳಿ ಡಾಕ್ಟ್ರು ಅವೇನು ತೆಗೆಯುವಂತಹ ಸಾಧನಗಳಿರ್ತಾವಲ್ಲ ಅವನು ತಗೊಂಡು ಅಜ್ಜಿ ಹತ್ರ ಬಂದು ನಿಂತುಕೊಂಡು ಬಾಯಿ ಅಗಲ ಮಾಡು ಅಂತ ಅಂದರು. ಆ ಅನ್ನು ಅಂತ ಮುದಿಕೆ ಆ ಅಂತು. ಇನ್ನಷ್ಟು ಅಗಲ ಮಾಡು, ಮತ್ತಷ್ಟು ಅಗಲ ಮಾಡಿದ್ಲು. ಇನ್ನಷ್ಟು ಅಗಲ ಮಾಡು, ಮತ್ತೂ ಅಷ್ಟು ಅಗಲ ಮಾಡಿದ್ಲು. ಇನ್ನೂ ಅಷ್ಟು ಬಾಯಿ ಅಗಲ ಮಾಡು. ಎಷ್ಟು ಮಾಡೋಕ್ಕಾಕತ್ರಿ? ಹಂಗೆ ಇನ್ನಷ್ಟು ಮಾಡಂದ್ರೆ ಬಾಯಿ ಅಗಲ ಎಷ್ಟು ಮಾಡೋಕ್ಕಾಕೈತಿ ನಿಮಗೆ ಗೊತ್ತಲ್ಲ. ಮುದುಕಿಗೆ ಸಾಕಾತು. ಡಾಕ್ಟ್ರ, ಹಲ್ಲು ಒಳಗೆ ಕೂತ್ಕೊಂಡು ಕೀಳಾವದೇನು ಹೊರಗೆ ನಿಂತ್ಕೊಂಡು ಕೀಳಾವದೇ ಮೊದಲು ಹೇಳು ನನಗೆ ಅಂದ್ಲಾಕಿ. ಏನದು ಹಂಗೆ ಆ ಮಾಡಂತ ಎಷ್ಟು ಮಾಡಕ್ಕೆ ಬರ್ತೈತಿ ಅಷ್ಟ. ಅದು ಬಾಯಿ ಅಗಲ ಮಾಡಕ್ಕೆ ಹೆಚ್ಚು ಮಾಡಕ್ಕೆ ಬರ್ತೈತಿ. ನೀವು ಒಳಗೆ ಕೂತ್ಕೊಂಡು ಕೀಳುವಂಗದೆ ಏನು ಹೊರಗೆ ನಿಂತ್ಕೊಂಡು ಕೀಳುವಂಗದೆ ಅಂದ್ಲಾಕಿ. ಡಾಕ್ಟ್ರ್ ಅವಾಗ ಸುಮ್ಮನೆ ಆದರು. ಹಂಗೆ ಯಾವುದಕ್ಕಾದ್ರೂ ಒಂದು ಇಷ್ಟ ಅಂತ ಇರ್ತೈತೆ. ಅದು ಇಷ್ಟ ಹೊತ್ತು ಕುಂದಿರ್ಬೇಕು, ಇಷ್ಟ ಕೇಳಬೇಕು ಅಂತ ಇರ್ತೈತಿ. ನಾವು ಈ ಸಮಿತಿಯವ್ರಿಗೆ ಹೇಳಿದ್ವಿ, 40 ವಾರ್ಡ್ ಸಮಿತಿಯವ್ರಿಗೆ, ಮೊದಲನೇ ದಿವಸ ನೀವು ಯಾರನ್ನಾರ ಕರೆಸಿಗೋರಿ, ಎಷ್ಟು ಹೊತ್ತರ ಮಾಡ್ರಿ, ನಮ್ದು ಅಭ್ಯಂತರ ಇಲ್ಲ, ಯಾರನ್ನ ಕರೆಸಿರಿ ಅಂತ ಕೇಳೋದಿಲ್ಲ, ಇವ್ರನ್ನ ಬಿಡ್ರಿ ಅವ್ರನ್ನ ಕರೆಸ್ರಿ ಅಂತ ನಾವು ಹೇಳೋದಿಲ್ಲ, ಒಂದೇ ಒಂದು ಹೆಸರು ನಾವು ಹೇಳೋದಿಲ್ಲ. ನೀವು ಯಾರನ್ನಾದರೂ ಕರೆಸಿಗೋರಿ. ಕೊನೆಯ ವೇದಿಕೆ ಒಳಗೂ ಕೂಡ ಅಷ್ಟೇ, ನಿಮ್ಗೆ ಯಾರು ಬೇಕೋ ಅವ್ರನ್ನ ಮಾಡಿಕೊಳ್ರಿ. 2ನೇ ದಿವಸದಿಂದ ಮುಗಿಯುವ ಹಿಂದಿನ ದಿವಸದವರೆಗೆ ಎಲ್ಲಿ ವೇದಿಕೆ ಮೇಲೆ ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೀವಿ ನಾವು ಅವ್ರಿಗೆ. ನಿಮಗೆ ಗೊತ್ತಿರಲಿ, 6 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ, 7 ಗಂಟೆಗೆ ಮುಗಿಸ್ತೀವಿ.
ಬ್ರಹ್ಮ ಬರಾಕತ್ತೆ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ 1 ನಿಮಿಷ ಮುಂದುವರೆಸ್ರಿ ಅಂತಂದ್ರು ಬ್ರಹ್ಮನಿಗಾಗಿನೂ 1 ನಿಮಿಷ ನಾವು ಮುಂದುವರೆಸೋದಿಲ್ಲ, ನಿಮ್ಮ ಗಮನದಾಗಿರಲಿ. 6 ರಿಂದ 7 ಅದರ ಪೂರ್ವದಲ್ಲಿ ನಮ್ಮ ಗವಾಯಿಗಳು ಬಂದಿರ್ತಾರೆ. ಆ ಧ್ವನಿ ಸಂಗೀತವನ್ನು ಯಾರಿಗೆ ರೋಗಗಳ ಭಯ ಅದ, ನೋವುಗಳದಾವ ಮನಸ್ಸಿನೊಳಗೆ, ಆ ನೋವನ್ನು, ದೇಹದೊಳಗಿನ ರೋಗವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಸಂಗೀತವನ್ನು, ಆರೋಗ್ಯವನ್ನು ಸುಧಾರಿಸಿಕೊಳ್ಳಿಕ್ಕಾಗಿ ಸಂಗೀತವನ್ನು ಕೇಳ್ರಿ. ಜೀವನದೊಳಗೆ ಒಂದಿಷ್ಟು ಆನಂದವಾಗಿರಬೇಕು ಅನ್ನುವಂಗಿದ್ರೆ ಒಂದಿಷ್ಟು ಪ್ರವಚನ ಕೇಳ್ರಿ. ಆರೋಗ್ಯ ಮತ್ತು ಆನಂದ ಇವೆರಡು ಈ ವೇದಿಕೆ ಮೇಲೆ ನಿಮಗೆ ಸಿಗುತ್ತವೆ. ಇದು ಬದುಕಿನ ದಾರಿಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ ಇದು ಆಗಿರ್ತದೆ. 12 ವರ್ಷದಿಂದ ನಾವು ಪ್ರವಚನವನ್ನು ನಿಲ್ಲಿಸಿದ್ವಿ. ನಾವು ಪ್ರವಚನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ 13ನೇ ವಯಸ್ಸಿನೊಳಗೆ. ನಾವು 13 ವರ್ಷದ ಮಗು ಇದ್ದಾಗಿನಿಂದ ಪ್ರವಚನ ಪ್ರಾರಂಭ ಮಾಡಿದ್ವಿ. 1 ತಿಂಗಳು ಆವಾಗ ಹೇಳಿದ್ವಿ. ನಾವು ಕಾರಣಾಂತರದಿಂದ ಪ್ರವಚನವನ್ನು ನಿಲ್ಲಿಸಿದ್ವಿ. 40 ವಾರ್ಡದವರ ಬೇಡಿಕೆ ಬಹುಶಃ ನಮ್ಮ 12 ವರ್ಷದ ನಿಯಮವನ್ನು ಮುರಿದು ಇಲ್ಲಿ ಬಂದು ಕುಂದಿರಿಸಿ ಮತ್ತೆ ಪ್ರಾರಂಭ ಮಾಡುವಂಗೆ ಮಾಡಿದೆ. ನಾವು ಅವರಿಗೆ ಬಹಳಷ್ಟು ನಿಯಮಗಳನ್ನು ಹೇಳಿಬಿಡ್ತಿದ್ವಿ. ಒಂದಿಷ್ಟು ಜನ ಅದಕ್ಕೆ ಹೆದರ್ಕೊಂಡು ಹೋಗ್ತಿದ್ರು. ನಾವು ಯಾವುದೇ ಷರತ್ತು ಹಾಕಿದ್ರೂ ಕೂಡ ಅದನ್ನು ಮಾಡೇ ತೋರಿಸ್ತೀವಿ ನಾವು ಅನ್ನುವಂಥ ಸವಾಲನ್ನು ಒಡ್ಡಿ ಕರ್ಕೊಂಡು ಬಂದವರು 40 ವಾರ್ಡದ ಜನಗಳಾಗಿದ್ದಾರೆ. ಅವರ ಆ ಕಳಕಳಿಗೆ, ಆ ಅಭಿಲಾಷೆಗೆ ಸೋತು ಈ ವೇದಿಕೆ ಮೇಲೆ ಬಂದಿದ್ದೇವೆ. ನಾಳೆ 6 ಗಂಟೆಗೆ ಪ್ರಾರಂಭಕ್ಕೆ ಒಂದು ಸಂದೇಶ ಏನಾದರೂ ಕೊಡಲೇಬೇಕಲ್ಲ ನಿಮಗೆ. ಒಂದೇ ಒಂದು ಉದಾಹರಣೆ ಹೇಳಿ ಮುಗಿಸಿಬಿಡ್ತೀವಿ. ನೀವು ಬಹಳ ಜನ ಮಹಾತ್ಮರ ಹೆಸರನ್ನು ಕೇಳಿದಿರಿ, ಹಾಗೆ ಬುದ್ಧನ ಹೆಸರನ್ನು ಕೂಡ ಕೇಳಿರಬಹುದು. ಬುದ್ಧ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿರತಕ್ಕಂತಹ ಮಹಾನುಭಾವ, ಬೌದ್ಧ ಧರ್ಮವನ್ನು. ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿರತಕ್ಕಂತಹ ಬುದ್ಧನ ಹತ್ರ ಬಿಕ್ಕುಗಳು ಅಂತ ನಾವು ಕರಿತೀವಿ, ಭಿಕ್ಷುಗಳು, ಬಹಳ ಜನ ಶಿಷ್ಯರಿದ್ರು. ಅಂದಾಜು 10,000 ಜನ ಯಾವಾಗಲೂ ಹಿಂದೆ ಇರ್ತಿದ್ರು. 10,000 ಜನ, ಆತ ಹೊಂಟ್ರೆ 10,000 ಜನ ಹೋಗ್ತಿತ್ತು. ಬುದ್ಧ ಮಹಾರಾಜನಾಗಿ ತ್ಯಾಗವನ್ನು ಮಾಡಿ ಮನೆಯನ್ನು ಬಿಟ್ಟು ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈಗ ನಾವು ಹೆಂಗೆ ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದೀವಲ್ಲ, ಹಾಗೆ ಬುದ್ಧ ಪ್ರವಚನ ಮಾಡ್ತಾ ಇದ್ದ. 16,000 ಜನ ಶಿಷ್ಯರಲ್ಲಿ ಕೆಲವು ಜನ ತಯಾರಾದರು. ಬುದ್ಧನ ಸಿದ್ಧಾಂತಗಳನ್ನು ಎಲ್ಲ ತಿಳ್ಕೊಂಡ್ರು, ಅಧ್ಯಯನ ಮಾಡಿದರು. ಇವರು ಪರಿಪೂರ್ಣ ಅಧ್ಯಯನ ಮಾಡಿದ್ದಾರೆ, ಓದಿಕೊಂಡಿದ್ದಾರೆ ಅಂತ ಬುದ್ಧನಿಗೆ ಗೊತ್ತಾಯಿತು. ಒಂದು ಸಾರಿ ಬುದ್ಧ ಅವ್ರನ್ನೆಲ್ಲರನ್ನು ಕರೆದು, ಇನ್ನು ಮೇಲೆ ನೀವು ಧರ್ಮ ಪ್ರಚಾರಕ್ಕೆ ಹೋಗಬೇಕು, ಊರುಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಬೇಕು ಅಂಥೇಳಿ ಬುದ್ಧ ಹೇಳಿದಾಗ, ನಿಮ್ಮ ಆಶೀರ್ವಾದ, ನಿಮ್ಮ ಅಪ್ಪನೇ ಇದ್ದರೆ ನಾವು ಹೋಗ್ತೀವಿ, ಪ್ರವಚನ ಮಾಡ್ತೀವಿ ಅಂಥೇಳಿ ಅವರೆಲ್ಲರೂ ನಮಸ್ಕಾರವನ್ನು ಮಾಡಿದಾಗ ಬುದ್ಧ ಹೊರಟು ನಿಂತಿರ್ತಕ್ಕಂತಹ ಆ ಶಿಷ್ಯರನ್ನು ಕರೆದು, ಬರ್ರಿ, ಈಗ ನೀವೆಲ್ಲರೂ ಪ್ರವಚನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಒಂದು ಪ್ರಶ್ನೆ ನಮ್ಮದು. ನೀವೇನೋ ಪ್ರವಚನ ಮಾಡಲಿಕ್ಕೆ ಕುಂದಿರ್ತೀರಿ, ವೇದಿಕೆ ಮೇಲೆ ಹೋಗಿ ಕುಂದಿರ್ತೀರಿ, ಪ್ರವಚನ ಯಾರೂ ಕೇಳಾಕ ಬರಲೇ ಇಲ್ಲ, ಪ್ರವಚನ ಕೇಳೋರೇ ಬರಲಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತೀರಿ ಅಂತ ತನ್ನ ಶಿಷ್ಯರಿಗೆ ಪ್ರಶ್ನೆಯನ್ನು ಕೇಳಿದಾಗ, ಅವರು ಬುದ್ಧನ ಕೈಯಾಗಿ ತಯಾರಾದವರಾಗಿರೋದ್ರಿಂದ ಎಷ್ಟು ಚಲೋ ಮಾತು ಹೇಳಿದರು ಅಂದರೆ, ಯಾರೂ ಕೇಳಲಿಕ್ಕೆ ಬರಲೇ ಇಲ್ಲ ಅಂತಂದ್ರೆ ನಮಗೇನೂ ತೊಂದರೆ ಇಲ್ಲ, ಖುಷಿ ಅದ, ನಾವು ಮಾತ್ರ ಪ್ರವಚನ ಮಾಡ್ತೀವಿ. ಒಂದೇನಪ್ಪ ಅಂತಂದ್ರೆ, ಕೇಳಾಕ ಬರ್ದಿದ್ರ ಅಂದರೂ ಪರವಾಗಿಲ್ಲ, ಆ ಹೇಳೋ ಪ್ರವಚನ ಕೆಡಿಸಿಲ್ಲಲ್ಲ ಅಂತೇಳಿ ನಾವು ಭಾಳ ಖುಷಿ ಪಡ್ತೀವಿ ಅಂತ ಒಂದು ಮಾತನ್ನು ಅವ್ರು ಹೇಳಿದರು. ಬುದ್ಧಗೆ ಭಾಳ ಆನಂದ ಆಯ್ತು ಆ ಮಾತು ಕೇಳಿ, ಎಷ್ಟು ಚಲೋ ತಯಾರಾಗ್ಯಾವಲ್ಲ ಹುಡುಗರು ಅಂತೇಳಿ. 2ನೇ ಸಾರಿ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಬುದ್ಧ, ಯಾರೂ ಕೆಡಿಸಿಲ್ಲ ಅಂತ ಖುಷಿ ಪಡ್ತಿರ್ಲಪ್ಪ, ಒಂದಿಷ್ಟು ಜನ ಬಂದು ಆ ಪ್ರವಚನವನ್ನು ಕೆಡಿಸಿಬಿಟ್ರೆ ಹೆಂಗೆ ಮಾಡ್ತೀರಿ? ಅವಾಗ ಅವ್ರಂತಾರ, ಕೆಡಿಸಿದ್ರು ಪರವಾಗಿಲ್ಲ, ನಮ್ಮನ್ನು ಬೇಯ್ದಿಲ್ಲಲ್ಲ, ಪ್ರವಚನ ಅಷ್ಟೇ ಕೆಡಿಸಿದ್ದಾರೆ, ನಮ್ಮನ್ನು ಬೇಯ್ದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ನಿಮ್ಮನ್ನು ಬೇಯ್ದು ಬಿಟ್ರೆ ಹೆಂಗೆ ಮಾಡ್ತೀರಿ? ನಮ್ಮನ್ನು ಬಡ್ದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ಒಂದು ವೇಳೆ ಬಡ್ದ ಬಿಟ್ರೆ ಹೆಂಗೆ ಮಾಡ್ತೀರಿ? ಕೊಲೆ ಮಾಡಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ಕೊಲೆ ಮಾಡಿದರೆ ಹೆಂಗೆ ಮಾಡ್ತೀರಿ ಅಂತ ಕೊನೆಯ ಮಾತನ್ನು ಕೇಳಿದಾಗ
ಧರ್ಮ ಪ್ರಚಾರಕ್ಕೆ ಹೋದಾಗ ನಮ್ಮ ಪ್ರಾಣ ತೆಗೆದಾರಲ್ಲ ಅಂತೇಳಿ ಸಂತೋಷವಾಗಿ ಧರ್ಮಕ್ಕಾಗಿ ಪ್ರಾಣವನ್ನು ಬಿಟ್ಟು ಬಿಡ್ತೀವಿ ಅಂತ ಒಂದು ಮಾತನ್ನು ಶಿಷ್ಯರು ಹೇಳಿದರು. ಬುದ್ಧನಿಗೆ ಬಹಳ ಆನಂದ ಆಯಿತು. ಧರ್ಮ ಪ್ರಚಾರಕ್ಕಾಗಿ ಪ್ರಾಣವನ್ನೂ ಕೂಡ ಕೊಡಲಿಕ್ಕೆ ಇವರು ಸಿದ್ಧರಾಗಿದ್ದಾರೆ, ಇವರು ಪರಿಪೂರ್ಣರಾಗಿದ್ದಾರೆ. ಯಾಕೆ ಅಂತಂದ್ರೆ ಪ್ರವಚನಕಾರರಿಗೆ ಕೆಲವು ಸಾರೆ ಮಾನ ಸನ್ಮಾನಗಳು, ಕೆಲವು ಸಾರೆ ಅವಮಾನಗಳು, ಅವು ಎರಡೂ ಅತ್ಯಂತ ಸಹಜ. ಅವಕ್ಕ ಬುದ್ಧನ ಕಾಲದಿಂದ ಇಲ್ಲಿಯವರೆಗೆ ಅಂತಲ್ಲ. ಬುದ್ಧನ ಕಾಲ 2000 ವರ್ಷಗಳ ಹಿಂದಿನ ಕಾಲ. ನಿಮಗೆ ಗೊತ್ತಿರಲಿ, 10,000 1,00,000 ವರ್ಷಗಳ ಹಿಂದೆನೂ ಕೂಡ ಪ್ರವಚನ ನಡೀತಿದ್ವು ಈ ಭೂಮಿ ಮೇಲೆ. 1,00,000 ವರ್ಷಗಳ ಹಿಂದೆ ಇಲ್ಲಿ ಪ್ರವಚನ ನಡೆದಿರ್ತಕ್ಕಂತಹ ಉದಾಹರಣೆಗಳು ಈ ದೇಶದೊಳಗೆ ಅದಾವ. ಇನ್ನೂ ಮುಂದೆ 1,00,000 ವರ್ಷಗಳು ನಡೀತಾವೆ, ಅದ್ರಾಗ ಏನು ಎರಡು ಮಾತೇ ಇಲ್ಲ. ಆ ಎಲ್ಲ ಪ್ರವಚನ ನಡೆಯುವ ಕಾರ್ಯಗಳಲ್ಲಿ ಕೆಲವು ಅಚಾತುರ್ಯಗಳು ನಡೀತಿರ್ತಾವ. ಎಲ್ಲದಕ್ಕೂ ಕೂಡ ಪ್ರವಚನಕಾರರು ಮಾನಸಿಕವಾಗಿ ಸಿದ್ಧರಾಗಿರಬೇಕಾಗ್ತದೆ. ಅಂತಹ ಒಂದು ಪರಂಪರೆಯನ್ನು ನಾವು ಜೀವಂತವಾಗಿ ಉಳಿಸಲಿಕ್ಕೆ, ನಿಮ್ಮ ಬಯಕೆಯನ್ನು ಈಡೇರಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಕರ್ತವ್ಯ ಪ್ರಜ್ಞೆಗಾಗಿ ಪ್ರವಚನಕ್ಕೆ ಬಂದಿದ್ದೇವೆ. ಕರ್ತವ್ಯ ಪ್ರಜ್ಞೆ ಅಂತಂದ್ರೆ ಏನು? ನಾವೇನು ಮಠಾಧಿಪತಿಗಳು ಕುಂತೀವಲ್ಲಿಲ್ಲೇ, ನಮ್ಮ ಕರ್ತವ್ಯ ಅಂತಂದ್ರೆ ಯಾವುದು? ಈ ಕಾಗದ ಪತ್ರಗಳನ್ನು ಮಾಡ್ತಿರ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ನೊಳಗೆ, ನಿಮಗೆಲ್ಲ ಗೊತ್ತು. ಆ ಕಾಗದ ಪತ್ರವನ್ನು ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಾರೆ? ಹೆಸರು, ವಯಸ್ಸು, ಉದ್ಯೋಗ ಅಂತ ಹಾಕ್ತಿರ್ತಾರೆ. ಹೆಸರು ಬರೀತಾರೆ, ವಯಸ್ಸು ಬರೀತಾರೆ. ಉದ್ಯೋಗದೊಳಗೆ ರೈತ ಅಥವಾ ಕೃಷಿಕ, ವ್ಯಾಪಾರಿ, ನೌಕರ ಹೀಗೆಲ್ಲ ಹಾಕ್ಕೊಂತ ಬರ್ತಿರ್ತಾರೆ. ಮಠಾಧಿಪತಿಗಳದು ಉದ್ಯೋಗದ ಕಾಲಮ್ನೊಳಗೆ ಏನು ಬರಿತೈತಿ? ಮಠಾಧಿಪತಿಗಳ ಹೆಸರಲ್ಲಿ ಖರೀದಿ ಕಾಗದ ಆಗಬೇಕಾಗಿತ್ತು ಅಂತಂದರೆ ಅವರ ಉದ್ಯೋಗದ ಕಾಲಮ್ನೊಳಗೆ ಧರ್ಮೋಪದೇಶ ಅಂತ ಬರ್ತೈತಿ. ಬಹುಶಃ ನಾವು ಧರ್ಮೋಪದೇಶವನ್ನು ಮಾಡಲೇಬೇಕು ಅಂತ ನಮ್ದು ಅದು ಉದ್ಯೋಗದ ಕಾಲಮ್ ಆಗಿರೋದ್ರಿಂದ ಆ ಕಾಲಮ್ಮನ್ನು ಪರಿಪೂರ್ಣ ಮಾಡಲಿಕ್ಕೆ 21 ದಿವಸ ನಮ್ಮ ಉದ್ಯೋಗವನ್ನು ನಾವು ಮಾಡಲಿಕ್ಕೆ ನಿಮ್ಮ ಊರಿಗೆ ನಾವು ಬಂದಿದ್ದೇವೆ. ನಮ್ಮ ಉದ್ಯೋಗ ಅಂತಂದ್ರೆ ಯಾವುದು ಅಂತಂದ್ರೆ ತಲೆಯೊಳಗಿನ ಒಂದಿಷ್ಟು ದೋಷಗಳನ್ನು ತೆಗೆದು ಹಾಕೋದು ಅಷ್ಟೇ. ನಿಮ್ಮ ತಲೆಯೊಳಗೆ ದೋಷಗಳಿರ್ತಾವ, ಆ ದೋಷಗಳನ್ನು ತೆಗೆದು ಹಾಕೋದೇ ನಮ್ಮ ಉದ್ಯೋಗ. ಆ ದೋಷವನ್ನು ಯಾಕೆ ತೆಗೆದು ಹಾಕಬೇಕು ಅಂತಂದ್ರೆ ಬದುಕಿನೊಳಗೆ ನೆಮ್ಮದಿಯಾಗಿ ಬದುಕಲಿ, ಆನಂದವಾಗಿ ಬದುಕಲಿ ಅಂಥೇಳಿ. ಬಹುಶಃ ನಾಳಿನಿಂದ ನೀವು 5:15 ಬಂದರೆ ಸಂಗೀತ ಸಿಗ್ತದೆ, 6 ಗಂಟೆಯಿಂದ ಪ್ರವಚನ ಪ್ರಾರಂಭ ಆಗ್ತದೆ. 1-2-3 ಸೂಚನೆಗಳು ಅಂತಂದರೆ, ಈ ವೇದಿಕೆ ಮೂಲಕ ಹಿಂಗೆ ಯಾರೂ ಬರಬೇಡಿ. ಕಾರ್ಯಕರ್ತರಿಗೂ ನಾವು ಸೂಚನೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲೊಂದೇನು ಬರುವ ದಾರಿ ಅಂತಿದೆ, ಆ ದಾರಿಯಿಂದ ಮಾತ್ರ ಎಲ್ಲ ತಾಯಂದಿರು ಸಹೋದರರು ಅದೇ ದಾರಿಯಿಂದ ಬರಬೇಕು. ಸಾಧ್ಯ ಆದರೆ ಹೆಣ್ಣು ಮಕ್ಕಳನ್ನು ಈ ಕಡೆ ಬಾಜು ಕುಂದಿರಿಸಿ, ಗಂಡಸು ಮಕ್ಕಳನ್ನು ಈ ಕಡೆ ಕುಂದಿರಿಸಿದರೆ ಸರಿಯಾದೀತು ಅಂತ ನಮಗನಿಸ್ತದೆ. ನಿಮಗಿದೇ ಸರಿ ಅನಿಸಿತ್ತು ಅಂತಂದ್ರೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಈ ಕುರ್ಚಿಗಳಂತೇನದಾವಲ್ಲ, ಎಡಕ ಬಲಕ ಕುರ್ಚಿಗಳು, ಅವು ಕೇವಲ ವೃದ್ಧರಿಗಾಗಿ ಮತ್ತು ಅಂಗವಿಕಲರಿಗಾಗಿ. ವೃದ್ಧರು ಅಂಗವಿಕಲರ ಮಗ್ಲು ಯಾರ ಗಟ್ಟಿನವ್ರು ಕುಂತಾರಪ್ಪ ಅಂತಂದ್ರೆ ಅವ್ರನ್ನೂ ಅಂಗವಿಕಲರೊಳಗೆ ಅಥವಾ ವೃದ್ಧರೊಳಗೆ ನಾವು ಲೆಕ್ಕಕ್ಕೆ ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆ ಕುರ್ಚಿಗಳು ಯಾರಿಗೆ ಅಂತಂದ್ರೆ ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ. ಯಾರಿಗೆ ಕುಂತ್ರೆ ಏಳಲಿಕ್ಕೆ ಬರೋದಿಲ್ಲ, ಎದ್ರು ಕುಂದಿರ್ಲಿಕ್ಕೆ ಬರೋದಿಲ್ಲ, ತಳಕ್ಕೆ ಕುಂದಿರ್ಲಿಕ್ಕೇ ಆಗೋದಿಲ್ಲ, ಅವರಿಗೆ ಮಾತ್ರ ಅನ್ನುವಂತಹದ್ದನ್ನು ತಾವು ಗಮನದಾಗ ಇಟ್ಕೊಂಡು, ಮತ್ತು ನೆಲದ ಮೇಲೆ ಕೂತ್ಕೊಂಡು ಕೇಳುವಾಗ ಆಗುವ ಪರಿಣಾಮ ಏನೈತಲ್ಲ ಅದು ಕುರ್ಚಿದ ಮೇಲೆ ಕುಂತವ್ರಿಗೆ ಬಹಳ ಕಡಿಮೆ ಇರ್ತದೆ ಅನ್ನುವಂಥದ್ದನ್ನು ನಾವು ಬಹಳ ಸಂಶೋಧನೆ ಮಾಡಿ ನೋಡಿದ್ದೇವೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಸಾಧ್ಯವಾದ ಮಟ್ಟಿಗೆ ಕಾರ್ಯಕರ್ತರು ಏನು ಮಾಡಬೇಕು ಅಂತಂದರೆ ಒಂದೇ ದಾರಿಯಿಂದ ಎಲ್ಲರೂ ಬರುವಂಗೆ ಮಾಡಬೇಕು. ಮತ್ತು ಸ್ವಲ್ಪ ಒಂದು ಅರ್ಧ ತಾಸು ತಡವಾಗಿ ಬರೋದು, ಮುಂದೆ ಕುಂದಿರ್ಬೇಕು ಅನ್ನುವಂಥ ಹುಚ್ಚು ಸಾಹಸನೂ ಭಾಳ ಮಂದಿ ಮಾಡ್ತಿರ್ತಾರೆ. ಮುಂದೆ ಬಂದವರಿಗೆ ಮೊದಲು ಬಂದವರಿಗೆ ಮುಂದೆ, ತಡೆದು ಬಂದವರಿಗೆ ಹಿಂದೆ. ಅದನ್ನು ಮಾತ್ರ ನೀವು ಕಾರ್ಯಕರ್ತರು ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಷ್ಟು ಅಭಿಮಾನದಿಂದ ಎಲ್ಲ ಪೂಜ್ಯರು ಬಂದಾರ ನೋಡ್ರಿ. ಆಮಂತ್ರಣ ಪತ್ರಿಕೆ ಇಲ್ಲ ಇವತ್ತಿನ ದಿವಸ. ಕೇಳಿದೀವಿ ನಾವು, ಪತ್ರಿಕೆ ಪ್ರಿಂಟ್ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದರು. ಯಾವುದೇ ಪತ್ರಿಕೆ ಇರಲಾರ್ದಂಗೆ ಬಹುಶಃ ತಮ್ಮ ಸಮಯಕ್ಕೆ ತಾವು ಬಂದು ಕೂತ್ಕೊಂಡು ಇಲ್ಲಿಗೆಲ್ಲ ನಿಮಗೆ ದರ್ಶನ ಕೊಟ್ಟಿದ್ದಾರೆ, ಆಶೀರ್ವಚನ ಮಾಡಿದ್ದಾರೆ, ನಿಮ್ಮನ್ನು ಹಾರೈಸಿದ್ದಾರೆ, ಈ ಕಾರ್ಯಕ್ರಮವನ್ನು ಕೂಡ ಹಾರೈಸಿದ್ದಾರೆ. ಜೊತೆಗೆ ನಮ್ಮನ್ನು ಒಂದಿಷ್ಟು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಆ ಪರಿಚಯಕ್ಕಾಗಿ ಅವ್ರನ್ನ ನಾವು ಅಭಿನಂದಿಸ್ತಾ ನಿಮ್ಮನ್ನೆಲ್ಲ ಹಾರೈಸ್ತೇವೆ.
ಒಂದೇ ಒಂದು ತಾಸಿನ ಕಾರ್ಯಕ್ರಮವನ್ನು ನೀವು ಕಳ್ಕೊಳ್ಳಾರ್ದಂಗೆ ಬರ್ರಿ ಅಂತ ನಾವು ಎಲ್ಲೂ ಹೇಳುವಂಥ ಪ್ರಯತ್ನ ಮಾಡೋದಿಲ್ಲ, ಬಂದವರಿಗೆ ಮಾತ್ರ ಹೇಳ್ತೀವಿ ಅಂತ. ಯಾರೋ ಹೇಳ್ತಾ ಇದ್ರು 6 ಗಂಟೆಗೆ ಯಾರು ಬರ್ಬೇಕ್ರಿ ಅಜ್ಜವ್ರ, ನಮ್ಮ ಕಡೆಗೆಲ್ಲ ಊಟ ಮಾಡಿದ ಮೇಲೆ ಮಂದಿ ಬರ್ತಾರ ಅಂತಂದ್ರು. ನಾವು ಅವ್ರಿಗೆ ಹೇಳಿದ್ವಿ, ಬಂದರೆ ಹೇಳೋಣ, ಬರಲಿಲ್ಲ ಅಂದ್ರೆ ಗ್ರೌಂಡಿಗೆ ಅಷ್ಟೇ ಹೇಳೋಣ ಅನ್ನುವಂಥ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾರಿಗೂ ಬರ್ರಿ ಅಂತ ನಾವು ಆಮಂತ್ರಣ ಕೊಡೋದಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಯಾಕಂತಂದ್ರೆ ಸೂರ್ಯ ಯಾರಿಗೂ ಹೇಳಿ ಬರೋದಿಲ್ಲ, ಗಾಳಿ ಯಾರಿಗೂ ಹೇಳಿ ಬೀಸೋದಿಲ್ಲ, ಚಂದ್ರ ಯಾರಿಗೂ ಹೇಳಿ ಬರೋದಿಲ್ಲ. ಹಾಗೆ ಧರ್ಮಗುರುಗಳು ಜನ ಬಂದಾಗ ಹೇಳಬಾರ್ದು, ಅವ್ರ ಸಮಯ ಯಾವಾಗೈತೆ ಅವಾಗ ಹೇಳಬೇಕು, ಬೇಕಂದವ್ರು ಬರಬೇಕು ಅನ್ನುವಂತಹದ್ದನ್ನು ಮಾತ್ರ ಹೇಳಬಲ್ವೇ ಹೊರತಾಗಿ. ಯಾಕಂದ್ರೆ ಪಂಚಮಹಾಭೂತಗಳು ಹೇಗೆ ತಮ್ಮ ಕರ್ತವ್ಯವನ್ನು ಸಮಯಕ್ಕೆ ಸರಿಯಾಗಿ ಪಾಲನೆ ಮಾಡ್ತಾವ, ಹಾಗೆ ಧರ್ಮಗುರುಗಳು ಕೂಡ ಪಂಚಮಹಾಭೂತಗಳ ಹಾಗೇನೆ. ಆ ಪಂಚಮಹಾಭೂತಗಳನ್ನೇ ಯಾಕೆ ನಾವು ಹೆಸರಿಸ್ತೀವಿ ಅಂತಂದ್ರೆ, ಸೂರ್ಯ ಎಲ್ಲ ಜಾತಿಯವರನ್ನ ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ, ಗಾಳಿನೂ ಕೂಡ ಹಾಗೆ, ಭೂಮಿನೂ ಕೂಡ ಹಾಗೆ, ಆಕಾಶನೂ ಕೂಡ ಹಾಗೆ. ಮಠಾಧಿಪತಿಗಳು ಕೂಡ ತಮ್ಮ ತಲೆಯೊಳಗಿನ ಜಾತಿಯನ್ನು ಹೊರಗಿಟ್ಟು ಎಲ್ಲರನ್ನ ಪ್ರೇಮದಿಂದ ಒಂದೇ ದೃಷ್ಟಿಕೋನದೊಳಗೆ ನೋಡಿಕೊಂಡು ಸಮಯಕ್ಕೆ ಸರಿಯಾಗಿ ಅವರಿಗೆ ಒಂದಿಷ್ಟು ನೀತಿ ಬೋಧೆಯನ್ನು ಮಾಡಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿರೋದ್ರಿಂದ ಮರಳಿ ನಾಳೆ 6 ಗಂಟೆಗೆ ಈ ವೇದಿಕೆ ಮೇಲೆ ಇರ್ತೇವೆ, 7 ಗಂಟೆಗೆ ನಿಮ್ಮನ್ನು ಕೈ ಬಿಡ್ತೇವೆ ಅನ್ನುವಂಥ ಸೂಚನೆ ಕೊಟ್ಟು ಈ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ಗೌರವಪೂರ್ವಕ ವಂದಿಸಿ ತಮಗೆಲ್ಲರಿಗೂ ಶುಭ ಕೋರಿ ಮಂಗಲಕ್ಕೆ ಅವಕಾಶವನ್ನು ಕೊಡ್ತೇವೆ.